ಓಂ ಶಾಂತಿ. ಆತ್ಮೀಯರೇ, ಒಬ್ಬ ಸಿರಿವಂತನಿರ್ತಾನೆ, ಭಾಳ ಚೆನ್ನಾಗಿ ಗಳಿಸಿರ್ತಾನೆ. ಮನೆಯಲ್ಲೆಲ್ಲ ಒಳ್ಳೊಳ್ಳೆ ವಸ್ತುಗಳು, ಅದರಲ್ಲೂ ವಿಶೇಷವಾಗಿ ಎಲ್ಲನೂ ಇಂಪೋರ್ಟೆಡ್. ಮನೆಯಲ್ಲಿ ಉಪಯೋಗಿಸುವಂಥ ಸೋಫಾ ಸೆಟ್ ಇರ್ಬೋದು, ನೆಲಕ್ಕೆ ಹಾಸಿದಂಥ ಗಾಲಿಚ ಇರ್ಬೋದು, ಎಲ್ಲವೂ ಸಹ ಭಾಳಷ್ಟು ಸುಂದರವಾದ ವಸ್ತುಗಳು. ಮನೆಯೆಲ್ಲ ಸುಸಜ್ಜಿತ ಮಾಡಿರ್ತಾನೆ, ಶೃಂಗಾರ ಮಾಡಿರ್ತಾನೆ. ಅವನಿಗೆ ಒಂದು ಒಳ್ಳೆಯ ಅಭ್ಯಾಸ ಇರ್ತದೆ, ಒಂದು ಒಳ್ಳೆಯ ಗುಣ ಇರ್ತದೆ. ಏನಪ್ಪ ಅಂದರೆ, ದಿನಾ ಒಬ್ಬರು ಅತಿಥಿಯನ್ನು ಕರೆದು ಅವ್ರಿಗೆ ಊಟ ಹಾಕೋದು. ಪ್ರತಿದಿನ ಒಬ್ಬೊಬ್ಬರು ಅತಿಥಿನ ಕರೀತಿರ್ತಾನೆ. ಅವ್ರಿಗೆ ತಂದೆಲ್ಲ ಸಿರಿವಂತಿಕೆ ಪರಿಚಯ ಮಾಡಿಸ್ತಿರ್ತಾನೆ. ಇದು ನೋಡಿ, ನಾನು ಆ ದೇಶದಿಂದ ತರಿಸಿದ್ದು, ಸೋಫಾ ಸೆಟ್ಟು ಈ ದೇಶದಿಂದ ತರಿಸಿದ್ದು, ನಾನು ಇಷ್ಟು ಜನಕ್ಕೆ ನೌಕರಿ ಕೊಟ್ಟಿದ್ದೀನಿ, ಇಷ್ಟು ಜನ ನನ್ನಿಂದ ಊಟ ಮಾಡ್ತಾ ಇದ್ದಾರೆ, ನಾನು ಹಾಗೆ, ನಾನು ಹೀಗೆ, ಅವರಿಗೆಲ್ಲ ತನ್ನ ಸಿರಿವಂತಿಕೆ ಒಂದು ಪ್ರದರ್ಶನ ಮಾಡೋದು. ಅದು ಒಂದು ಅಭ್ಯಾಸ. ಅದಕ್ಕೋಸ್ಕರ ದಿನ ಒಬ್ಬರನ್ನ ಕರಿತಿರ್ತಾನೆ. ಗುರುಗಳು, ಸಾಧುಗಳು, ಅಥವಾ ಯಾರಾದರೂ ಸತ್ಪುರುಷರು, ಯಾರಾದರೂ ಬಂಧುಗಳು. ಒಂದು ದಿನವೂ ಊಟದ ದಾನ ಮಾಡಲಾರ್ದೆ, ಔತಣ ಮಾಡಿಸದೆ ದಿನ ಇರ್ತಿರಲಿಲ್ಲ. ಉದ್ದೇಶ ಒಳ್ಳೆಯದೇ, ಅನ್ನದಾನ ಮಾಡೋದು. ದಾನ ಒಳ್ಳೆಯದೇ. ದಿನ ಒಬ್ಬರನ್ನ ಕರೆದು ಅನ್ನದಾನ ಮಾಡ್ತಾರೆ ಅಂದರೆ ಅದೊಂದು ದೊಡ್ಡ ಗುಣನೇ. ಆದರೆ ಅದು ದೊಡ್ಡ ಗುಣದ ಜೊತೆಗೆ ಅವನದೊಂದು ಸಣ್ಣ ದುರ್ಬಲತೆ ಇತ್ತು. ಅದು ಅವನ ಅಹಂಕಾರ. ಎಲ್ಲವನ್ನ ತೋರಿಸ್ಬೇಕು. ಒಂದಿನ ಹೀಗೆ ಒಬ್ಬರು ಸಾಧುಗಳನ್ನು ಕರ್ಕೊಂಡು ಬಂದ. ಆ ಸಾಧುಗಳಿಗೆ ಎಲ್ಲವನ್ನ ಪರಿಚಯ ಮಾಡಿಸಿದ, ಮನೆಯೆಲ್ಲ ಅಡ್ಡಾಡಿಸಿದ, ಎಲ್ಲ ರೂಮ್ ತೋರಿಸಿದ. ಒಂದು ಬಂಗಲೆ, ಭಾಳಷ್ಟು ರೂಮ್ಗಳು, ಭಾಳಷ್ಟು ವಿಶಾಲವಾದಂಥ ಬಂಗಲೆ ಇತ್ತು. ಎಲ್ಲವನ್ನು ತೋರಿಸಿ ಒಂದು ಕಡೆ ಕೂಡಿಸಿದ. ಆಮೇಲೆ ಎಲ್ಲ ಪರಿಚಯ ಮಾಡಿಸಿದ್ದ. ನೋಡಿ ಗುರುಗಳೇ, ಇದು ಆ ದೇಶದ್ದು, ಇದು ಈ ದೇಶದ್ದು ಎಲ್ಲ ತೋರಿಸಿದ್ದ. ಆಮೇಲೆ ಒಂದೊಂದು ಸೋಫಾದಲ್ಲಿ ಅವರನ್ನು ಕೂಡಿಸಿದ ಮೇಲೆ ಆ ಸಾಧುಗಳಿಗೆ ಇವ್ರ ಬಗ್ಗೆ ಒಂದು ಸ್ವಲ್ಪ ಕನಿಕರ ಬಂತು. ಯಾಕೆ ಆ ಕನಿಕರ ಅಂದರೆ, ಇವ್ರದ್ದು ಒಳ್ಳೆಯ ಗುಣ ಇದೆ, ಎಲ್ಲ ಗಳಿಸಿದ್ದಾರೆ, ಸತ್ಕಾರ್ಯಕ್ಕೆ ಉಪಯೋಗ ಮಾಡ್ತಾಯಿದ್ದಾರೆ, ದಾನ ಮಾಡ್ತಾಯಿದ್ದಾರೆ. ಆದರೆ ಅದರದ್ದೊಂದು ಸಣ್ಣ ಅಹಮ್ಮಿಕೆ ಬಂದಿದೆ, ಎಗೋ ಬಂದಿದೆ, ಅಹಂಕಾರ ಬಂದಿದೆ. ಆ ಅಹಂಕಾರಕ್ಕೆ ಇವರು ಹೀಗೇ ಮುಂದುವರೆದ್ರೆ ಒಂದಿನ ಇವ್ರ ಮೇಲಿಂದ ಬಿದ್ದು ಬಿಡ್ತಾರೆ. ಅರ್ಥಾತ್ ಇವ್ರದ್ದು ಗ್ರೇಡ್ ಕಡಿಮೆ ಆಗ್ತದೆ, ಅವನತಿ ಆಗ್ತದೆ. ಯಾವಾಗಲೂ ಹೇಳಲಾಗ್ತದೆ, ಏರಿದವನು ಒಮ್ಮೆ ಇಳಿಲೇಬೇಕು ಅಂತ. ಯಾವಾಗ ಈ ಮದ, ಅಹಂಕಾರ, ಸಿರಿವಂತಿಕೆ ಒಂದು ನಶೆ ತಲೆಗೆ ಏರಿಬಿಟ್ರೆ, ಅಥವಾ ನಾವು ಒಳ್ಳೆಯವರು, ನಾವೆಂದೂ ತಪ್ಪೇ ಮಾಡೋದಿಲ್ಲ, ನಾವು ಭಾಳ ಬುದ್ಧಿವಂತರು, ನಮ್ಮ ಸಮಾನ ಯಾರಿಲ್ಲ, ನನ್ನ ಆರೋಗ್ಯ ಭಾಳ ಚೆನ್ನಾಗಿದೆ, ಇನ್ನೊಬ್ಬರಿಗೆ ಅನಾರೋಗ್ಯ ಇದೆ, ಒಂದು ಸಣ್ಣ ಸಣ್ಣ ಭಾವನೆಗಳು ಸಹ ಮನುಷ್ಯನಿಗೆ ಒಂದು ಅಹಮ್ಮಿಕೆಯನ್ನು ತರ್ತವೆ. ಅಂಥ ಒಂದು ಸೂಕ್ಷ್ಮ ಅಹಂಕಾರ ಇವನಿಗೆ ಬಂದುಬಿಟ್ಟಿತ್ತು. ನಂದೇನಿದ್ರು ಸಿರಿವಂತಿಕೆ, ನಾನು ಆ ದೇಶದ ತರಿಸ್ತೇನೆ, ಈ ದೇಶದ ತರಿಸ್ತೇನೆ, ಅದನ್ನೆಲ್ಲರಿಗೂ ತೋರಿಸೋದ್ರಲ್ಲಿ ಒಂದು ಖುಷಿ, ಅವನಿಗೆ ಹೇಳ್ಕೊಳ್ಳೋದ್ರಲ್ಲಿ ಒಂದು ಖುಷಿ. ಇದು ಒಂದಿನ ಇವನಿಗೆ ಶತ್ರು ಆಗ್ತದೆ, ಇವನು ಅವನತಿ ಆಗ್ತದೆ. ಅದಕ್ಕೆ ಹೀಗೆ ನಾನು ಇವನನ್ನು ಎಚ್ಚರಿಸಬೇಕು ಅಂಥೇಳಿ ಅವ್ರು ಹೇಳ್ತಾರೆ, ಒಂದು ನಿಂದು ಜಗತ್ತಿನ ಭೂಪಟ ಹಾಕಿಯಲ್ಲ, ಇದನ್ನು ತಗೊಂಡು ಬಾ. ಅದನ್ನು ತಂದು ಅವನು ಕೊಟ್ಟ ಟೇಬಲ್ ಮೇಲೆ. ಎಲ್ಲ ನೋಡ್ತಾ ಇದ್ದರು. ಆ ಜಗತ್ತಿನ ಭೂಪಟದಲ್ಲಿ ಇದರಾಗ ಇಂಡಿಯಾ ಎಲ್ಲಿದೆ ತೋರಿಸು ಅಂದ. ಅಂಥ ಭೂಪಟದಲ್ಲಿ ಇಂಡಿಯಾಕ್ಕೆ ಎಷ್ಟು ಸ್ಥಾನ? ಇಷ್ಟೇ ಸ್ಥಾನ. ಇದರಲ್ಲಿ ನಿಂದು ಬಾಂಬೆ ಎಲ್ಲಿದೆ, ನಿನ್ನ ಫ್ಲಾಟ್ ಎಲ್ಲಿದೆ, ನಿಂದು ಇಂಪೋರ್ಟೆಡ್ ಸಾಮಾನುಗಳೆಲ್ಲಿದ್ದಾವೆ ತೋರಿಸು ಅಂತ ಹೇಳ್ದ. ಜಗತ್ತಿನಲ್ಲೇ ಭಾರತಕ್ಕೆ ಇಷ್ಟು ಸ್ಥಾನ, ಭಾರತದಲ್ಲಿ ಬಾಂಬೆಗೆ ಒಂದು ಚುಕ್ಕೆ. ಬಾಂಬೆ ಅಂತ ಎಷ್ಟು ನಗರಗಳಿದ್ದಾವೆ, ಎಷ್ಟು ದೊಡ್ಡ ದೊಡ್ಡ ಪಟ್ಟಣಗಳಿದ್ದಾವೆ, ಇವನಂಥ ಎಷ್ಟು ಸೇಠ್ಜಿಗಳಿದ್ದಾರೆ, ಎಷ್ಟು ಸಿರಿವಂತರಿದ್ದಾರೆ, ಲಕ್ಷಾಧೀಶ್ವರಿದ್ದಾರೆ, ಕೋಟ್ಯಾಧೀಶ್ವರಿದ್ದಾರೆ. ಇವನ ಮನೆ ಎಲ್ಲಿದೆ ಅಲ್ಲಿ? ಆ ಮಾತಿನಿಂದ ಅವನಿಗೆ ಅರಿವಾಯಿತು, ನಾನು ಭಾಳ ಸಣ್ಣವನು, ನಾನು ಭಾಳ ಚಿಕ್ಕವನು. ಬಾಂಬೆದಲ್ಲಿ ಎಷ್ಟು ಜನ ಇದ್ದಾರೆ, ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೆ, ಭಾರತದಲ್ಲಿ ಎಷ್ಟು ಜನ ಇದ್ದಾರೆ, ನಾನೇನೂ ಅಲ್ಲ. ಇಷ್ಟು ದಿನ ನಾನು ಅಜ್ಞಾನದಿಂದಾಗಿ ಇದಕ್ಕೆ ವಶ ಆಗಿಬಿಟ್ಟಿದ್ದೆ.
ತಪ್ಪಾಯಿತು ಅಂಥೇಳಿ ಕ್ಷಮೆ ಕೇಳಿ ಅವ್ರ ಕಾಲು ಮುಗಿದು ಇನ್ನು ಎಂದಿಗೂ ನಾನು ನನ್ನ ಸಿರಿವಂತಿಕೆಯನ್ನು ಯಾರಿಗೂ ತೋರಿಸ್ಲಿಕ್ಕೆ ಹೋಗೋದಿಲ್ಲ, ನನಗೆ ಅಹಂಕಾರ ಏರಿಬಿಟ್ಟಿತ್ತು, ನನ್ನಷ್ಟು ಸಿರಿವಂತರು ಯಾರಿಲ್ಲ ಅಂತ ಇವತ್ತು ನೀವು ಬಂದು ಅಹಂಕಾರವನ್ನು ಅಳಿಸಿದ್ರಿ. ನಾನು ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯ. ಭಗವಂತ ಸ್ವಲ್ಪ ನನಗೆ ಇವತ್ತು ಸಿರಿವಂತಿಕೆ ಕೊಟ್ಟಿರ್ಬೋದು, ಅದರಿಂದ ನಾನು ಸತ್ಕಾರ್ಯಗಳನ್ನು ಮಾಡಬೇಕೇ ವಿನಃ ಆ ಸಿರಿವಂತಿಕೆಯನ್ನು ಪ್ರದರ್ಶನ ಮಾಡೋದಲ್ಲ. ಇದು ನನ್ನ ಅರಿವಿಗೆ ಬಂತು ಅಂತ. ಹಂಗೆ ಮನುಷ್ಯ ಎಷ್ಟು ಎತ್ತರಕ್ಕೇರಿದ್ರೂ ಅಹಂಕಾರ ಬಿಡದೆ ಹೋದರೆ ಅವನ ಅವನತಿ ಖಂಡಿತ ಅಂತ ಹೇಳ್ತೀವಿ ನಾವು. ಮಿಥ್ಯಾ ಅಹಂಕಾರ ಅಂತೂ ಇರಲೇಬಾರ್ದು. ಅದಕ್ಕೆ ಇಂಗ್ಲೀಷ್ನಲ್ಲಿನೂ ಸಹ ಹೇಳ್ತಾರೆ, ಈ ಕ್ರಾಸ್ ಅನ್ನೋ ಚಿಹ್ನೆ ನಮಗದನ್ನು ತೋರಿಸ್ತದೆ. ಕಟ್ ದಿ ಐ ಅಂತ. ಪ್ರತಿಯೊಂದಕ್ಕೂ ಐ ಐ ಐ ನಾನು ನಾನು ನಾನು. ಈ ನಾನು ಅನ್ನೋದು ಏನಿದೆ ಅದು ನಮಗೆ ಸ್ವಲ್ಪ ದಿನ ಒಂದು ಅಲ್ಪ ಕಾಲದ ನಶೆ, ಒಂದು ಸ್ಥಾನ ಮಾನ ಪ್ರಸಿದ್ಧಿ ಕೊಡಬಹುದು, ಆದರೆ ಅದು ಶಾಶ್ವತ ಅಲ್ಲ. ಅದನ್ನು ಹಿರಿಯರು ಅನುಭವಿಗಳು ಹೇಳ್ತಾರೆ, ಅಂತಸ್ತಿಕೆ ಇರ್ಬೋದು, ಸಿರಿವಂತಿಕೆ ಇರ್ಬೋದು, ಸ್ಥಾನಮಾನ ಇರ್ಬೋದು, ಅದು ಮಧ್ಯಾಹ್ನದ ಬಿಸಿಲು ಅಂತ. ಅದು ಕ್ಷಣಿಕ ಮಾತ್ರ. ಸಂಜೆ ಆದರೆ ಏರಿದ ಬಿಸಿಲು ಇಳಿಲೇಬೇಕು, ಏಣಿಯನ್ನು ಹತ್ತಿದವನು ಇಳಿಯಲೇಬೇಕು. ಹಾಗೆ ಮನುಷ್ಯ ಎಷ್ಟೆಷ್ಟು ಎತ್ತರಕ್ಕೆ ಏರಿದರೂ ಒಂದಿನಕ್ಕೆ ಮೇಲಿಂದ ಇಳಿಬೇಕಾಗ್ತದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, 6ಕ್ಕೆ ಏರಬಾರ್ದು, 3ಕ್ಕೆ ಇಳಿಬಾರ್ದು. ಭಗವಂತ ಕೊಡ್ತಾನೆ, ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಎಷ್ಟು ಕೊಟ್ಟರು ಎಷ್ಟು ಪಡೆದ್ರೂ ಅದು ಅವನು ಕೊಟ್ಟದ್ದು ಕಾಣಿಕೆ. ಅದನ್ನು ಸತ್ಕಾರ್ಯಕ್ಕೆ ಬಳಸ್ರಿ, ಸದ್ವಿನಿಯೋಗ ಮಾಡಿರಿ, ಸಫಲ ಮಾಡಿಕೊಡ್ರಿ. ಅದು ಕೇವಲ ತೋರಿಸೋದಕ್ಕೆ ಪ್ರದರ್ಶನ ಮಾಡೋದಕ್ಕೆ ಆಗಬಾರ್ದು. ಹಾಗೆ ಶಿವಾಜಿ ಜೀವನ ಚರಿತ್ರೆಯಲ್ಲೂ ಒಂದು ಪ್ರಸಂಗ ಬರ್ತದೆ, ಒಂದು ಘಟನೆ ನಡೀತದೆ. ಅವರ ಗುರುಗಳು ಸಮರ್ಥ ರಾಮದಾಸರು ಅಂತ. ಒಂದು ಸಲ ಅವನ ರಾಜ್ಯಕ್ಕೆ, ಅವನ ಅರಮನೆಗೆ ಸಮರ್ಥ ರಾಮದಾಸರು ಅವ್ರ ಗುರುಗಳು ಭೇಟಿಯಾಗಿರ್ತಾರೆ. ಶಿವಾಜಿನೂ ಆ ಸಿರಿವಂತನಿಗೆ ಹೀಗೆ ತಂದೆಲ್ಲ ಪರಿಚಯ ಮಾಡ್ತಿರ್ತಾನೆ. ನನ್ನ ರಾಜ್ಯ ಹಾಗಿದೆ, ನನ್ನ ರಾಜ್ಯ ಹೀಗಿದೆ, ಆ ನಂತರ ನನ್ನ ರಾಜ್ಯದಲ್ಲಿ ಇಷ್ಟೊಂದು ಫ್ಯಾಕ್ಟ್ರಿ ಇದ್ದಾವೆ, ಇಷ್ಟೊಂದು ಜನಕ್ಕೆ ನಾನು ನೌಕರಿ ಕೊಡಿಸಿದ್ದೇನೆ, ಇಷ್ಟೊಂದು ಜನಕ್ಕೆ ನಾನು ಅನ್ನ ಕೊಡ್ತಿದ್ದೇನೆ ಅಂತ. ಆ ಸಮಯದಲ್ಲಿ ಗುರುಗಳು ಒಂದು ಸಣ್ಣ ಉದಾಹರಣೆಯಿಂದ ಇವರು ತಲೆಗೇರಿದ ಸಿರಿವಂತಿಕೆಯನ್ನು ಇಳಿಸ್ತಾರೆ. ಅಲ್ಲಿ ಒಂದು ಪೊಟರೆ ಇರ್ತದೆ, ಒಂದು ಬಂಡಿಯಲ್ಲಿ ಪೊಳ್ಳು ಭಾಗ ಇರ್ತದೆ. ಆ ಬಂಡಿಯನ್ನು ಒಡಿಸಂತ ಹೇಳ್ತಾರೆ. ಒಡಿಸಿದ ಮೇಲೆ ಆ ಪೊಳ್ಳು ಭಾಗದಲ್ಲಿ ಸ್ವಲ್ಪ ನೀರಿರ್ತದೆ. ಆ ನೀರಲ್ಲಿ 1-2 ಕಪ್ಪೆಗಳಿರ್ತವೆ. ಆವಾಗ ಒಂದೇ ಮಾತು ಕೇಳ್ತಾರೆ ಸಮರ್ಥ ರಾಮದಾಸರು, ಇಲ್ಲಿ ನೀರು ನೀನೇ ಇಟ್ಟಿದ್ದೇನು? ಕಪ್ಪೆಗಳಿಗೋಸ್ಕರ. ಭಗವಂತ ನಮ್ಮ ರಕ್ಷಕ, ಅವನು ಪೋಷಕ. ಅವನು ಯಾರ್ಯಾರನ್ನ ಎಲ್ಲೆಲ್ಲಿ ಏನಿಟ್ಟು ಪಾಲಿಸ್ಬೇಕೋ ಪಾಲಿಸ್ತಾನೆ. ಅವನು ಕೊಟ್ಟದ್ದನ್ನು ನಾವು ಮಾಡಿ ಪಡ್ಕೋಬೇಕೇ ಹೊರತು ಎಲ್ಲರಿಗೂ ನಾವೇ ಕೊಡ್ತೀವಿ, ನಾವೇ ಮಾಡ್ತೀವಿ, ನಾವೇ ಸಾಕ್ತೀವಿ ಅನ್ನೋಂಥ ಮಿಥ್ಯಾ ಅಹಂಕಾರ ಇರಬಾರ್ದು. ಅದಕ್ಕೆ ಅಹಂಕಾರವನ್ನು ತ್ಯಜಿಸೋಣ, ನಿರಹಂಕಾರಿಗಳಾಗೋಣ, ನಮ್ರಚಿತ್ತರಾಗೋಣ. ಎಲ್ಲರಿಗೂ ಓಂ ಶಾಂತಿ.